ಒಬ್ಬ ಆದಿವಾಸಿ ವರ್ಷಕ್ಕೆ 300 ಗುಂಡಿಗಳು ಮಾಡ್ತಾನೆ ಗೆಣಸು ತೆಗಿಲಿಕ್ಕೆ. ಅಷ್ಟು ನೀರು ಪರ್ಕ್ಯುಲೇಟ್ ಆಗುತ್ತೆ. ಸೊ ಅದರಿಂದ ನೀವು ಆದಿವಾಸಿಗಳನ್ನ ಹೊರದಬ್ಬಿ ನೀವು ನಿಮ್ಮ ಕಾಡನ್ನು ಉಳಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಈಗ ನನ್ನ ಆರೋಗ್ಯ 75 ವರ್ಷ, ನನಗೆ ಆರೋಗ್ಯ ಚೆನ್ನಾಗಿರೋ ಕಾರಣ ರೀಸನ್ ಅವರು. ಪ್ರಾಣಿಗಳಿಂದ ಭಯ ನಮಗೆ ನ್ಯಾಚುರಲ್ ಆಗಿರುತ್ತಲ್ಲ, ನೀವು ಕಾಡಲ್ಲಿದ್ದು ಕೂಡ ಕಾಡಿನ ಪ್ರಾಣಿಗಳಿಂದ ಅಂದರೆ ಅವ್ರ ಸ್ಮೆಲ್ ಇವ್ರಿಗೆ ಗೊತ್ತಾಗ್ತದೆ, ಇವ್ರ ಸ್ಮೆಲ್ ಅವ್ರಿಗೆ ಗೊತ್ತಾಗ್ತದೆ. ಪ್ರಾಣಿಗಳಿಗೆ ಏನು ಅನ್ಸುತ್ತೆ ಅಂದರೆ ನಮ್ಮ ಥರನೇ ಇವರು ಇಲ್ಲಿ ನಿವಾಸಿಗಳು, ಹೊರಗಡೆಯಿಂದ ಬಂದವರಲ್ಲ, ನಮಗೆ ಥ್ರೆಟ್ ಅಲ್ಲ ಅಂತ ಅವ್ರ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಇರುತ್ತೆ. ನಿಮಗೆ ಒಂದು ಸಣ್ಣ ಮಾಹಿತಿ ಕೊಡ್ತೀನಿ ನಿಮಗೆ. ಆದಿವಾಸಿಗಳು ಕಾಡಲ್ಲೇ ಉಳ್ಕೊಂಡ್ಬಿಡ್ತಾರೆ, ಅವರ ಆಹಾರ ಸರಪಳಿನ ನಾಶ ಮಾಡಬೇಕು ಅನ್ನೋ ಕೆಟ್ಟ ಉದ್ದೇಶದಿಂದ ನಮ್ಮ ನಾಗರಹೊಳೆ ಕಾಡಲ್ಲಿದ್ದಂಥ ಹಣ್ಣಿನ ಮರಗಳು, ಬೀಜ ಕೊಡ್ತಿದ್ದ ಮರಗಳು, ಹಲಸಿನ ಮರಗಳು, ನೇರಳೆ ಮರಗಳು, ತುಂಬ ಮರಗಳನ್ನು ತೆಗೆದುಬಿಟ್ಟಿದ್ದಾರೆ. ನಾನು 2-3 ಪ್ರಶ್ನೆಗಳು ಕೇಳಬೇಕು ಅನ್ಕೊಂಡೆ. ನಿಮ್ಮ ಅಂದರೆ ಎಸ್ಪೆಷಲಿ ಆದಿವಾಸಿಗಳ ನಾಲೆಡ್ಜ್, ಅಂದರೆ ಈ ನಾಲೆಡ್ಜ್ ಏನಿದೆಯಲ್ಲ ಈಗ, ಅಂದರೆ ನಿಮ್ಮ ಪರಂಪರಾಗತವಾಗಿ ಬಂದಿರುವಂಥ ನಾಲೆಡ್ಜ್, ಅಂದರೆ ಒಂದು ಟ್ರೆಡಿಷ್ನಲ್ ನಾಲೆಡ್ಜು, ಅದು ಈಗ ನೀವು ಸಿಟಿಗೆ ಬರ್ತೀರಾ, ನೀವು ಬೇರೆ ಕೆಲಸಗಳು ಮಾಡ್ತೀರಾ, ನಿಮ್ಮ ಮಕ್ಕಳು ಕಾಡನ್ನೇ ನೋಡದೆ ಬೆಳೆಯುವಂಥ ಸಾಧ್ಯತೆ ಇರುತ್ತೆ. ಆಮೇಲೆ ಅದು ನಾಲೆಡ್ಜಲ್ಲೂ ಕಳೆದೋಗ್ಬಿಡುತ್ತೆ ಅಲ್ವಾ? ಸೊ ಇದನ್ನು ಸಂರಕ್ಷಿಸಿಡುವಂಥದ್ದು, ಅಂದರೆ ಆ ಒಂದು ಇಂಡಿಜಿನಿಯಸ್ ನಾಲೆಡ್ಜ್, ಸ್ಕಿಲ್ಸ್, ಅದನ್ನು ಹೇಗೆ ಸರ್ ಉಳಿಸ್ಕೊಳ್ಳೋದು ಹೇಗೆ ಅದರ ಸೋಮಣ್ಣ ಸರ್? ಈಗ ಏನಂದ್ರೆ ಕಾಡಿನಲ್ಲಿರೋರು ಒಂದು ದಿನಕ್ಕೊಂದು ಸರಿ ಮಕ್ಕಳನ್ನೆಲ್ಲ ಹೆಗಲ ಮೇಲೆ ಕುಂಡ್ಸ್ಕೊತಾರೆ. ಯಾಕೆ? ಕಾಡು ಅವರು ತೋರಿಸ್ಬೇಕಲ್ಲ, ಕಲಿಸ್ಬೇಕಲ್ಲ ಅಂದ್ಬಿಟ್ಟು. ನೋಡಿ ಇದು ನಮ್ಮ ದೇವರು ಅಂತ ಕರ್ಕೊಯ್ತಾರ. ಇದು ಜೇನ್ ಬರ ಮರ ಅಂದ್ರೆ 1000 ಜನ ಬತ್ತಾವ ಆ ಮರಕ ಒಂದೊಂದು ವರ್ಷ. ಇದು ಜೇನ್ ಬರ ಮರ ಅಂತ. ಆಮ್ಯಾಕ ತಿನ್ನ ಸೊಪ್ಪು ಯಾವ, ತಿನ್ನ ಹಣ್ಣುಗಳು ಯಾವ, ಹಿಂಗ ಕಥೆ ಹೇಳ್ತಾ ಹೋಗಿ ಪರಿಚಯ ಮಾಡ್ತಾರ. ಈಗಾಗಲೇ ಕಾಡಿಂದ ಹೊರಗೆ ತೆಗ್ದವ್ರಿಗೆ ಯಾವ ಸೊಪ್ಪು ಅಂತಲೇ ಗೊತ್ತಿಲ್ಲ. ಅಲ್ಲಿರೋರ್ಗು ಸ್ವಲ್ಪ ಅದಕ್ಕೆ ಅದು ನಿರಂತರ ಉಳ್ಕೋಬೇಕು. ಅದು ಸುಮಾರು 160 ಥರದ ಸೊಪ್ಪುಗಳು ತಿಂತೀವಿ ಸರ್ ಒಂದು ಟೈಮ್ಗೆ. ಹೌದಾ? ಬೆರಕು ಸೊಪ್ಪು ಅನ್ಕ ಮಾಡ್ಕೊಂಡು. ಅದ್ರ ಊಟ ಎಷ್ಟು ಚೆನ್ನಾಗಿರ್ತದೆ ಅಂದ್ರೆ, ನಿದ್ರೆ ಹೆಂಗೆ ಬರ್ತದ ಅಂದ್ರೆ, ಮತ್ತು ಊಟ ಮಾಡಿಬಿಟ್ಟು ಮನಗ್ಬಿಟ್ರೆ ಆ ಊಟ ಮಾಡಿರ್ತೀವಿ, ಅದು ಔಷಧಿಯಾಗಿ ಪರಿವರ್ತನೆ ಆಗಿ ದೇಹ ಗಟ್ಟಿಮುಟ್ಟಾದ ದೇಹ ಬರ್ತದೆ. ಅವೆಲ್ಲ ಕಳೆದೋಗ್ಬಿಟ್ಟವ. ಅದು ಈಗಿನ ಯುವ ಪೀಳಿಗೆಗಳಿಗೆ ಪುನಃ ಅದು ಪರಿಚಯ ಮಾಡಬೇಕಾಗದ, ಅದು ಉಳಿಸ್ಬೇಕಾಗದ, ಬೆಳೆಸ್ಬೇಕಾಗದ, ಕಲಿಸ್ಬೇಕಾಗದ. ಅದನ್ನು ಕಲಿಸ್ತಾ ಅದ್ರ ಜೊತೆಗೆ ಇಲ್ಲಿದ್ದು ನಾಗರಿಕ ಪ್ರಪಂಚದ ಕಲಿಬೇಕಾಗದ. ಒಟ್ಟು ನಾಗರಿಕ ಪ್ರಪಂಚ ನಮ್ಮದು ಎಲ್ಲನೂ ಒಟ್ಟಿಗೆ ಸೇರಿಸ್ಕೊಂಡು ಇಲ್ಲಿ ಬದುಕು ನಡಿಬೇಕಾಗದ ಸರ್. ಆ ಬದುಕು ನಡಿಬೇಕು ಅಂದ್ರೆ ಸರ್ಕಾರ ನಮ್ಗೆ ಮೂಲಭೂತವಾಗಿ ಏನು ಮಾಡಬೇಕು ಅದ ಸರ್ಕಾರ ಮಾಡಬೇಕಾದ, ಸರ್ಕಾರದ ಜವಾಬ್ದಾರಿ ಇಲ್ಲದ ಅದು ಮಾಡಲಿ ಅಂತ ನಾನು ಮತ್ತೊಂದು ಸಾರಿ ತಮ್ಮ ಚಾನಲ್ ಮೂಲಕ ಕೇಳ್ಕೊತೀನಿ ಸರ್. ತಾವು ಭಾಳ ಮುಖ್ಯವಾದ ಪ್ರಶ್ನೆ ಕೇಳಿರಿ, ಪರಂಪರೆ ಜ್ಞಾನ ಉಳಿಸೋದ್ರ ಬಗ್ಗೆ. ಆಕೆ ನಮ್ಮ ಹೊರಗಿನ ಸಮಾಜಕ್ಕೆ ಆದಿವಾಸಿಗಳ ಪರಂಪರೆ ಜ್ಞಾನ ಇಷ್ಟು ಅಗಾಧವಾದ ಭಂಡಾರ ಎಂದೇ ಗೊತ್ತಿಲ್ಲ. ನಾವು ಒಂದು ಪ್ರಯೋಗ ಮಾಡೋಕ್ಕೆ ಕೇಳಿದ್ವಿ. ನಾವು ಒಂದು ಟೌನಲ್ಲಿರೋ ಒಂದು 10 ಕುಟುಂಬಗಳು ಗುರುಸ್ಕೊಳ್ಳೋಣ, ನಮ್ಮ ಆದಿವಾಸಿಯ ಒಂದು 10 ಕುಟುಂಬ ಗುರುಸ್ಕೊಳ್ಳೋಣ. ಬೇಸಿಗೆ ರಾಜ್ಯದಲ್ಲಿ ನೀವು ಒಂದು 10 ಮಕ್ಕಳನ್ನ ನಮ್ಮ ಹಾಡಿಗೆ ಕಳಿಸ್ಕೊಡಿ, ನಮ್ಮ ಮಕ್ಕಳನ್ನ ನಿಮ್ಮ ಟೌನಿಗೆ ಕಳಿಸ್ಕೊಡ್ತೀವಿ ಅಂತ ಒಂದು ಎಕ್ಸ್ಚೇಂಜ್ ಪ್ರೋಗ್ರಾಮ್, ನಾಲೆಡ್ಜ್ ಎಕ್ಸ್ಚೇಂಜ್ ಮಾಡೋಣ. ಇಬ್ಬರದು ಅವ್ರವ್ರದ್ದು ಉಳಿತದೆ, ಪ್ಲಸ್ ಹೊಸದು ಕಲಿತಾರೆ ಅಂತ. ನಿಮ್ಮ ಆದಿವಾಸಿಗಳ ಮಕ್ಕಳು ಕಳಿಸಿ, ಆದ್ರೆ ನಾವು ನಮ್ಮ ಮಕ್ಕಳ ಕಳ್ಸೋಕ್ಕೆ ಹೆದರಿಕೆ ನಮಗೆ ಅಂತ. ಆಫ್ಕೋರ್ಸ್ ಸಹಜವಾದ ಭಯ ಅದು. ಈಗ ಇರೋದು 1-2 ಮಕ್ಕಳಲ್ವ, ಅಲ್ಲಿ ಹೋಗಿ ಏನು ಕಲ್ತು ಬಿಡ್ತಾರೆ ಅಂತೇಳಿ ಅಂತ. ನಮ್ಮ ಉದ್ದೇಶ ಏನಿತ್ತು ಅಂತಂದರೆ ಹೇಳೋಂಗೆ ಅವ್ರು ಹೇಳಿದರು 160 ಸೊಪ್ಪು ತಿಂತೀವಿ ಅಂತ ಹೇಳ್ತಾ. ಸೊಪ್ಪು, ಅಣಬೆಗಳು, ನಟ್ಸು, ಜೇನು ಮತ್ತು ಕಳಲೆ, ಗೆಣಸುಗಳು, ಅಂದರೆ ಬೆಳೆಯದೇ ಬರುವ ಆಹಾರ ಬೆಳೆಗಳು, ನ್ಯಾಚುರಲ್ ಆಗಿ. ಮತ್ತು ಇದು ಕೃಷಿ ಮಾಡದೇ ಬರುವಂಥದ್ದು. ಮತ್ತು ಇವ್ರು ಕೃಷಿ ನೋಡಿ ನಾನು ಅರಣ್ಯ ಇಲಾಖೆ ಅದೇ ಚಾಲೆಂಜ್ ಮಾಡಿದ್ವಿ. ನೀವು ಅರಣ್ಯ ಎಲ್ಲ ಕಾಯ್ತಾ ಇದ್ರಿ ದೊಣ್ಣೆ ಹಿಡ್ಕೊಂಡು ಅಷ್ಟೇ, ಯಾವತ್ತಾರು ಒಬ್ಬನಾರು ಒಂದು ಆಹಾರ ಹಿಡ್ಕೊಂಡು ಆಗದಿದೆಯಾ? ಆದರೆ ಒಂದು ಹಾಡಿಯಲ್ಲಿ ಪಕ್ಕದಲ್ಲಿದೆ ಅಂತ ಅಂದರೆ 60 ಕುಟುಂಬ ಅಂತಂದರೆ ಒಬ್ಬ ಆದಿವಾಸಿ ವರ್ಷಕ್ಕೆ 300 ಗುಂಡಿಗಳು ಮಾಡ್ತಾನೆ ಗೆಣಸು ತೆಗಿಲಿಕ್ಕೆ, ಇನ್ನೇನೋ ಮಾಡಲಿಕ್ಕೆ ಅಂತೇಳಿ. ಅಷ್ಟು ನೀರು ಪರ್ಕ್ಯುಲೇಟ್ ಆಗುತ್ತೆ, ಅಷ್ಟು ಭೂಮಿ ಅಗದು ಒಳಗೆ ಮಿಕ್ಸ್ ಮಾಡ್ದಂಗೆ ಆಗುತ್ತೆ. ಸೊ ನೀವು ಆದಿವಾಸಿಗಳನ್ನ ಹೊರಗೆ ಕಳಿಸಿ ನಿಮ್ಮ ಕಾಡನ್ನು ಬರಡು ಮಾಡ್ತಾಯಿದ್ದೀರಿ. ಭಾರತೀಯ ನೇಮ್ ಬಿಟ್ಟು ಬೇರೆ ಏನಿದೆಪ್ಪ ನಿಮ್ಮ ಕಾಡಲ್ಲಿ? ನಿಮ್ಮ ಕಾಡೆಮ್ಮೆಗೆ ಮೇಯಕ್ಕೆ ಹುಲ್ಲಿಲ್ಲ, ಭತ್ತ ಇಲ್ಲ, ಕೆಲವೊಂದು ಕಡೆ ನೀಲಗಿರಿ ಬರೀ ನೀಲಗಿರಿ ಹಾಕ್ಯಾರ, ಅಕೇಶಿ ಹಾಕ್ಯಾರ ಸರ್. ಸೊ ಅದರಿಂದ ನೀವು ಆದಿವಾಸಿಗಳನ್ನ ಹೊರದಬ್ಬಿ ನೀವು ನಿಮ್ಮ ಕಾಡನ್ನು ಉಳಿಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಸೊ ಅದನ್ನು ನಿಮಗೆ ಹೊಸ ಆಲೋಚನೆ ಮಾಡಿ. ಈಗ ನಾವು ಮೊದಲು ಮಾತಾಡಿದ್ವಲ್ಲ, ಚೇಂಜ್ ಯುವರ್ ವೈಲ್ಡ್ ಲೈಫ್ ಆ್ಯಕ್ಟ್, ಅದನ್ನು ಆದಿವಾಸಿ ಮತ್ತು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಅಥವಾ ಅರಣ್ಯ ಸಂರಕ್ಷಣಾ ಕಾಯ್ದೆ ಕರೀರಿ.
ಹೆಂಗೆ ವನ್ಯಜೀವಿ ಇದು ನಮ್ಮ ಅರಣ್ಯಕ್ಕೆ ಕಾಯ್ದೆ ಬಂದಿದೆ, ನೀವು ನಮ್ಮನ್ನು ಹೊರಗಾಕಿಡಕ್ಕೆ ಸಾಧ್ಯನೇ ಇಲ್ಲ. ಈಗ ನಾವು ಕೇಳೇ ಕೇಳ್ತೀವಿ ಅದನ್ನು. ಪೇಸಾ ಕಾಯ್ದೆ ಬಂದಿದೆ, ನಾವು ಸೆಲ್ಫ್ ರೂಲ್ ಕೇಳೇ ಕೇಳ್ತೀವಿ. ನಮ್ಮ ಗ್ರಾಮ ಸಭೆಗೆ ಪರಮಾಧಿಕಾರ ಇದೆ ಅಂತ ಹೇಳೇ ಹೇಳ್ತೀವಿ. ಸೊ ನೀವು ಅದು ವಿಧಾನಸೌಧದಲ್ಲಿ ಪಾರ್ಲಿಮೆಂಟಲ್ಲಿ ನಮ್ಮನ್ನು ಕಡೆಗಣಿಸ್ಬೋದು, ನಮ್ಮ ಗ್ರಾಮದಲ್ಲಿ ನೀವು ನಮ್ಮ ಕಡೆಗಣಿಸೋಕ್ಕಾಗಲ್ಲ. ವಿ ಆರ್ ದಿ ಸುಪ್ರೀಮ್. ಈ ಕಾನೂನುಗಳು ಬಂದಿರೋದ್ರಿಂದ, ಹೈಕೋರ್ಟ್ ಆದೇಶಗಳು ಆಗಿರೋದ್ರಿಂದ ನಿಮಗೆ ಒಳ್ಳೆಯ ದಾರಿ ಅಂತ ನಿಮಗೆ ಭೂಮಿನೂ ಹುಡುಕೋಕ್ಕಾಗ್ತಾಯಿಲ್ಲ. ನಿಮಗೆ ಈ ಕಾನೂನನ್ನು ನೀವು ಒಪ್ಕೊಂಬಿಟ್ರೆ ಕಾಡು ನಮ್ಮ ಹತ್ರ ಇರ್ತದೆ, ಅವ್ರ ಜ್ಞಾನವೂ ಇರ್ತದೆ. ಸರ್, ಪರಂಪರೆ ಜ್ಞಾನ ಎಷ್ಟೊಂದು ಜನರಿಗೆ ನೋಡಿ, ಮಾಸ್ತಮ್ಮ ಅಂತ ಇದ್ದಾರಲ್ಲ, ಅಥವಾ ನಮ್ಮ ಇಲ್ಲಿ ಬೆಳಗಿರಂಗನ ಬೆಟ್ಟದ ಅಮ್ಮ ಇರ್ಬೋದಲ್ಲ, ಅವ್ರಿಗೆಲ್ಲ ಇದು ಬಂದಿದೆ, ಸ್ಟೇಟ್ ಅವಾರ್ಡ್ಗಳು ಬಂದವೆ. ಹೆರಿಗೆಗಳು ಮಾಡಿಸಿದ್ದಾರೆ ಡಾಕ್ಟ್ರುಗಳಲ್ಲಿ ಇದ್ದಾಗ, ಮತ್ತು ಆಸ್ಪತ್ರೆಗಳಲ್ಲಿ ಕಳೆದಿದ್ದ ಕಡೆ ಸಾವಿರಾರು ಹೆರಿಗೆಗಳು ಮಾಡಿಸಿದ್ದಾರೆ. ಅವರೇ ತಾಯಿಂದ ನಮಗೆ ಔಷಧಿ ಕೊಟ್ಟಾರೆ, ಹೆಣ್ಮಕ್ಳ ಕಾಯಿಲೆಗೆ ಔಷಧಿ ಕೊಟ್ಟಿದ್ದಾರೆ, ಅವ್ರಿಗೆಲ್ಲ ಬೇರೆ ಬೇರೆ ಸಮಸ್ಯೆಗಳಿದ್ರೆ ಚರ್ಮರೋಗಕ್ಕೆ ಔಷಧಿ ಕೊಟ್ಟಿದ್ದಾರೆ. ಆ ಪರಂಪರೆಗೆ ತುಂಬ ಇದೆ ಸರ್. ಅದನ್ನ ದಾಖಲೆ ಮಾಡಿದರೆ ಅದ್ಭುತ ಅನಿಸುತ್ತೆ. ನಮ್ಮ ಹೊರಗಿನ ಜನರು ಬೇಕು. ಇವೆಲ್ಲ ನ್ಯಾಚುರಲ್ ಫುಡ್ಡು ಹಾಳಾಗ್ಬಿಟ್ಟಿದೆ, ಎಲ್ಲ ಟಾಕ್ಸಿಕ್ ಫುಡ್ ಇದೆ ಅಂತೇಳೆಲ್ಲ ನಗರದವರು ಎಲ್ಲ ಎಲ್ಲೆಲ್ಲೋ ಮುಗಿಬಿಡ್ತಾ ಇದ್ದಾರೆ. ಆರ್ಗ್ಯಾನಿಕ್ ಫುಡ್ ಅವ್ರಿಗೂ ಟೋಪಿ ಆಗ್ತದೆ ಈಗ. ಸೊ ಅದು ಆದಿವಾಸಿಗಳನ್ನ ರಕ್ಷಣೆ ಮಾಡಿದರೆ ಕಾವೇರಿ ನದಿ ಚೆನ್ನಾಗಿ ಹರಿತಾಳೆ, ಅವ್ರಿಗೆ ಒಳ್ಳೆಯ ಆಹಾರವೂ ಸಿಗ್ತದೆ, ಮತ್ತು ಆ ಜ್ಞಾನ ಹಂಚಿಕೆ ಆಗ್ತದೆ. ಈಗ ನಗರದ ಮಕ್ಕಳು ನಮ್ಮ ಹಾಡಿಗೆ ಬಂದು, ಹಾಡಿ ಮಕ್ಕಳು ನಗರಕ್ಕೆ ಹೋಗಿ ನಮ್ಮ ಪರಂಪರೆ ಒಬ್ಬರೊಬ್ಬರು ಗೌರವಿಸಿ, ಒಬ್ಬರು ಬೆಂಬಲ ಕೊಡೋಕೆ ಮಾಡಿದರೆ, ನಾವೆಲ್ಲರೂ ಭಾರತೀಯರು ಅಂತೇಳಿ ಏನಾದ್ರು ಪ್ರೀತಿಯಿಂದ ಶುರು ಮಾಡಿದರೆ ಭಾರತಮೇನೂ ಚೆನ್ನಾಗಿರ್ತಾಳೆ, ನಾವು ಚೆನ್ನಾಗಿರ್ತೀವಿ. ಸೊ ಅದನ್ನು ಆದಿವಾಸಿಗಳು ಕಲಿಯೋದು ತುಂಬ ಇದೆ. ನಾನೇ ಸ್ವತಃ ಕನ್ವರ್ಟ್ ಆಗಿದ್ದೀನಿ. ನನಗೆ ಅಷ್ಟೆಲ್ಲ ಓದ್ಕೆ ಬಂದಿನಿ, ಡಾಕ್ಟರ್ ಮೇಲೆ ಯಾವ ಅಹಂಕಾರನೂ ಇಲ್ಲ. ಇನ್ನೂ ನಾನು ಅವರಿಂದ ಕಲಿತಾ ಇದ್ದೀನಿ. ನಾನು ಈಗ ನನ್ನ ಆರೋಗ್ಯ 75 ವರ್ಷ, ನನಗೆ ಆರೋಗ್ಯ ಚೆನ್ನಾಗಿರೋ ಕಾರಣ ರೀಸನ್ ಅವರು ತಿನ್ನೋ ಆಹಾರ ಪದ್ಧತಿ, ನಾನು ಮಾಡೋ ಪ್ರಾಕ್ಟೀಸಸ್ಸು ಇದೆಲ್ಲ. ಸೊ ಅದರಿಂದ ಬಟ್ ಈಗ ನಮ್ಮ ಸಾಮಾಜಿಕ ಒತ್ತಡದಿಂದಾಗಿ ಅವರು, ನೀವು ಬೆಳಿಗ್ಗೆ ಮೊದಲೊಂದು ಪಾಯಿಂಟ್ ಹೇಳಿದ್ರಿ, ಯುವಕರು ಕುಡಿಯೋಕ್ಕೆ ಕುಡಿತಾ ಇದ್ದಾರೆ ಅಂತ. ಸೊ ಅದು ದೊಡ್ಡ ನಮಗೆ ಮಾರಕ ಆಗ್ತಾಯಿದೆ. ಈಗ ಕಾಡೂ ಇಲ್ಲ, ಕಸು ಒಂದು ಬದುಕೂ ಇಲ್ಲ, ಸಾರಾಯಿ ಮಾಡಿದ್ದು ಕುಡ್ಸೋಕ್ಕೆ ಜನ ಕೂಲಿ ಕರೆದು ಕುಡ್ಸೋಕ್ಕೆ ತಯಾರಿದ್ದಾರೆ. ಸೊ ನಮ್ಮ ಮಕ್ಕಳು ಅಲ್ಲಿ ಆ ಥರ ಸಮಸ್ಯೆ ಆಗ್ತಾಯಿದೆ. ಈ ಹೇಳೋಂಗೆ ಪರಂಪರೆ ಜ್ಞಾನನ ಗೌರವಿಸ್ತೀವಿ, ನಿಮ್ಮ ಅರಣ್ಯ ಹಕ್ಕಿನ ಗೌರವಿಸ್ತೀವಿ, ನಿಮ್ಮ ಜೀವನ ಪದ್ಧತಿಯನ್ನು ಗೌರವಿಸ್ತೀವಿ, ನಿಮ್ಮ ಆಡಳಿತ ಪದ್ಧತಿಯನ್ನು ಗೌರವಿಸ್ತೀವಿ. ನೀವು ನಮ್ಮ ನಾಡಿನ ಮೂಲ ಜನರು. ಸೊ ನೀವು ಉಳಿದ್ರೆ ನಮ್ಮ ಕಾಡು ಉಳಿಯುತ್ತೆ, ನಮ್ಮ ದೇಶ ಉಳಿಯುತ್ತೆ ಅಂತ ಹೇಳಿ ಪ್ರೀತಿಸಕ್ಕೆ ಶುರು ಮಾಡಿದರೆ ಅವರು ಖಂಡಿತವಾಗಿ ದೊಡ್ಡ ಮನುಷ್ಯರಾಗ್ತಾರೆ. ಇನ್ನೂ ನಾವು ಅದನ್ನು ನೋಡ್ತಾನೆ ಇಲ್ಲ ನಾವು. ಮತ್ತು ಬರೀ ನಮ್ಮ ಆದಿವಾಸಿಗಳಿಗೆ ಒಂದು ಕೊಡ್ತಾ ಬಿದ್ದಿಲ್ಲ ಸರ್ ಈ ಕಾಯ್ದೆ. ಮಹಾರಾಜರ ಕಾಲದಲ್ಲಿ ನಮ್ಮವ್ರ ಕೈಲೇ ತರಗನ ಮಟ್ಟಿಗೆ ಕಾಡು ಬೇಯಿಸ್ತಿದ್ರು. ತಳಮಟ್ಟದ ಕಾಡು ತರಗನ ಮಟ್ಟಕ್ಕೆ ಬೆಂದ್ರೆ ಬೇರೆ ಬೇರೆ ಥರದ ಹುಲ್ಲು ಬತ್ತಿತ್ತು. ಅಂದ್ರೆ ಅದನ್ನು ಇದನ್ನು ಮಾಡಿಸ್ತಿದ್ರು. ಕೆಳಗಡೆ ಸೊಪ್ಪು ಗಿಪ್ಪು ಇದ್ದರೆ ಗಿಡ ಇದ್ದರೆ ಬೆಂಕಿ ಹಾಕಿ ಸರ್ಕಾರವೇ ನಿಂತ್ಕೊಂಡು ಬೇಯಿಸ್ತಿದ್ರು ಅದು ತರಗನ ಮಟ್ಟಕ್ಕೆ. ಅಲ್ಲಿ ಕಾಡಿಗೆ ಎಷ್ಟು ಉಪಯೋಗ ಆಯ್ತಿತ್ತು ಅಂತಂದ್ರೆ, ಮರ ದಪ್ಪ ಮರಗಳನ್ನೆಲ್ಲ ಆರೋಗ್ಯವಾಗಿ ಬೆಳೆಯೋಕೆ ಬಿಡ್ತಿತ್ತಿಲ್ಲ ಹುಳುಗಳು. ಅದರ ಸೆಕೆಗೆ ಈ ಥರ ಮಾಡಿದ್ರೆ ತರಗನ ಮಟ್ಟಿಗೆ ಕಾಡ ಬೇಯಿಸ್ತಾರೆ, ಆ ಹುಳ ಶಾಖ ಬಂದು ಬಿದ್ದೋಯ್ತದೆ, ಮರ ಆರೋಗ್ಯಕ್ಕೆ ಬೆಳೀತದೆ. ಬೇರೆ ಬೇರೆ ಥರದ ಹುಲ್ಲು ಬರ್ತವೆ. ಮತ್ತು ಪ್ರಾಣಿಗಳು ಒಂದೇ ಥರದ ತಿನ್ನಲ್ಲ ಕಾಡಿನೊಳಗೆ. ಅವು ಒಂದೊಂದು ದಿನ ಒಂದೊಂದು ಬೇರೆ ಬೇರೆ ಥರ ತಿಂತಾವೆ. ಇಲ್ಲಿ ಇಡ್ಲಿ ಸಾಂಬಾರು ಆಳು ಮುಳು ನಮ್ಮ ಸಿಟಿಯವ್ರು ಹೆಂಗೆ ತಿಂತೀವಿ ಹಂಗೆ ಅವು ದಿನಕ್ಕೊರ ಒಂದು ಥರದ ಹುಲ್ಲು ಮೇಯ್ಬೇಕು. ಆ ಥರದ ಹುಲ್ಲು ಹುಟ್ತಾ ಇಲ್ಲ, ಹುಟ್ಟಲ್ಲ. ಆಮೇಲೆ ಒಂದು ಮರ ಅದ ಜಾಲದ ಮರ ಅಂತ, ಬೆಂಡ ಮರ ಅಂತ, ಅದು ಆ ಬೆಂಕಿಯ ಶಾಖ ತೆಗೆದ್ರೆ ಆ ಮರ ಹುಟ್ಟೋದು. ಈಗ ಆ ಮರ ಹುಟ್ಟೋದಿಲ್ಲ. ಯಾವಾಗ ಕಾಡು ಬೇಯಬಾರ್ದಾಗ ನಿಷೇಧ ಮಾಡಿದ್ರು ಅದು ಆ ಮರ ಹುಟ್ಟಿದಂಗೆ ಆಗ್ಬಿಡ್ತು. ಹೌದಾ? ಹೌದು. ಆಮ್ಯಾಕೆ ಸಾಗೋನಿ ಮರ ಆ ಬೆಂಕಿ ಶಾಖ ಸೋಕಿದ್ರೆ ಅದ್ರ ಗಿಡ ಹುಟ್ಟೋದು. ಬೀಜ ಅದರದ್ದು ಕವಚ ಭಾಳ ಗಟ್ಟಿ. ಈ ಥರ ಶಾಖ ಬೆಂದರೆ ಅದು ಬಿಚ್ಕೊಳ್ಳೋಕ್ಕೆ ಸಾಧ್ಯ ಆಗೋದು. ಆಮೇಲೆ ಮುಖ್ಯವಾಗಿ ಆ ಮರ ಯಾವಾಗ ಖಾಲಿ ಆಯಿತು, ಹುಟ್ದಂಗೆ ಆಯಿತು, ಹೂ ಸಿಕ್ದಂಗೆ ಆಯಿತು, ಜೇನು ಸಂತಸ್ತು ನಾಶ ಆಗ್ಬಿಡ್ತು. ಅದು ಹೆಂಗೆ ನಾಶ ಆಯಿತು ಅಂದ್ರೆ, ಕಾಡಿನಿಂದ ಎಲ್ಲೂ ಹೂ ಸಿಕ್ಕಲ್ವಲ್ಲ, ಈ ಮರಗಳು ಆ ಥರದ ಮರಗಳು ನ್ಯಾಚುರಲಾಗಿ ಹುಟ್ಟೋದಿಲ್ವಲ್ಲ, ನಾಡಿಗೆ ಬರ್ತಾರೆ. ಅಲ್ಲಿ ಹಳ್ಳಿ ರೈತರು ಕಾಟನ್ ಬೆಳೀತಾರೆ. ಆ ಕಾಟನ್ ಬೆಳೆಯಾಗ ಔಷಧಿ ಹೊಡಿತಾರೆ. ಔಷಧಿ ಹೊಡೆದಾಗ ಜೇನು ಬಂದು ಅದರ ಮಧು ತಗತ್ತದ. ಯಾವಾಗ ಇಷ್ಟ ಮಧು ಕುಡಿತು, ಜೇನೆಲ್ಲ ಜೇನಿನ ಸಂತತಿ ಹೋಯ್ತು. ಅಲ್ಲಿ ಆರೋಗ್ಯವಾಗಿ ಬೇರೆ ಬೇರೆ ಥರದ ಮರ ಹುಡ್ತಿದ್ದು ಅದು ನಾಶ ಆಯಿತು. ಬೇರೆ ಬೇರೆ ಥರದ ಹುಲ್ಲು ಹುಡ್ತಿತ್ತು ಪ್ರಾಣಿಗಳ್ಗೆ, ಅದು ನಿಂತೋಯ್ತು. ಈಗ ಬೆಳೆದಿರೋದು ಪೂರ್ತಿ ಆಂಟನ ಅಂತಾರೆ ನೋಡಿ, ಅದು ಬೆಳೆದ್ಬಿಟ್ಟದೆ, ಏನು ಊಟ. ಮತ್ತೀಗ ಕಾಡು ಪ್ರಾಣಿಗಳೆಲ್ಲ
ರೈತರ ಜಮೀನಿಗೆ ಹೋಯ್ತಾವ. ಹಂಗೆ ಬರೀ ಈ ಕಾಯ್ದೆ ಒಂದು ಜನಕ್ಕೆ ಕಷ್ಟ ಕೊಟ್ಟಿಲ್ಲ, ಬೇರೆ ಬೇರೆ ಥರದ ಇವಕ್ಕೆಲ್ಲ ತೊಂದರೆ ಆಗೋದು ಈ ಕಾಯ್ದೆಯಿಂದ. ಸರ್, ಒಂದು ಅಂದರೆ ಈಗ ಕಾಡಲ್ಲಿ ಇರುವಂಥವ್ರು, ಈಗ ಕಾಡಿನ ಪ್ರಾಣಿಗಳಿಂದ ಭಯ ನಮಗೆ ನ್ಯಾಚುರಲ್ ಆಗಿರುತ್ತಲ್ಲ, ನೀವು ಕಾಡಲ್ಲಿದ್ದು ಕೂಡ ಕಾಡಿನ ಪ್ರಾಣಿಗಳಿಂದ ಅಂದರೆ ಎಷ್ಟೋ ಸಲ ಅಟ್ಯಾಕ್ ಆಗಿ ಸಾವು ಅನ್ನೋ ಕೂಡ ಕೇಳಿದ್ದೀವಿ. ಆದರೂ ಕೂಡ ನೀವು ಅಲ್ಲಿದ್ದುಕೊಂಡು ಕಾಡು ಪ್ರಾಣಿಗಳಿಂದ ಹೇಗೆ ನಿಮ್ಮನ್ನು ನೀವು ಸಂರಕ್ಷಿಸ್ಕೊಳ್ತೀರಿ? ಸರಿ ಅಂದ್ರೆ ನಾವೇನಾದ್ರು ಕೀಟ್ಲ ಮಾಡಿದ್ರೆ ಅವು ಮಾಡ್ತಾವ, ನಾವೇನು ಮಾಡದೇ ಇದ್ರೆ ಅವ್ರ ಜೊತೆಗೆ ಬದುಕಿವಿ, ನಮ್ಮ ಜೊತೆಗೆ ಅವು ಬದುಕ್ತಾವ. ಹಾಗಾಗಿ ಪ್ರಾಣಿದು ಏನಂತ ನಮ್ಗೆ ಚೆನ್ನಾಗಿ ಗೊತ್ತು, ಮತ್ತು ಅದು ಯಾವ ಪ್ರಾಣಿ ಎಲ್ಲಿ ಬರ್ತದ ಅದು ಹೆಂಗೆ ತಪ್ಪಿಸ್ಕೊಂಡು ಹೋಗ್ಬೇಕು ಅನ್ನೋದ್ರಲ್ಲಿ ನಮ್ಗೆ ಚೆನ್ನಾಗಿ ಜ್ಞಾನ ಇರೋದ್ರಿಂದ ನಮ್ಗೆ ಆ ಥರದ ಭಯನೇ ಇಲ್ಲ ಸರ್. ಅವ್ರ ಜೊತೆಗೆ ಬದುಕ್ತೀವಿ. ಓಕೆ, ಹೆಂಗೆ ತಪ್ಪಿಸ್ಕೊಳ್ತೀರಿ ನೀವು? ಏನಾದರೂ ಟಿಪ್ಸ್ ಕೊಡಿ ಒಂದೆರಡು. ಈಗ ಆನ್ಗ ನಮ್ಮಂಗೆ 2 ಕಣ್ಣು, ಅದಕ್ಕೆ ಒಂದು ಕಣ್ಣು ಭಾಳ ದೃಷ್ಟಿ, ಇನ್ನೊಂದು ಕಣ್ಣು ಅಷ್ಟು ಇದಾಗಿ ಕಾಣೋದಿಲ್ಲ. ಆಗ ಆ ಸೈಡ್ ಹೋದ್ರೆ ನಮ್ಗೆ ಅಟ್ಯಾಕ್ ಮಾಡಲ್ಲ. ಓಕೆ ಅಂತ ಆಮೇಲೆ ಹುಲಿ ಅಲ್ಲದ ಅಂತಂದ್ರೆ ನಮ್ಗೆ ಗೊತ್ತಾಗೋಯ್ತೆ ಸರ್. ಅದು ಸೂಕ್ಷ್ಮದಲ್ಲಿ ಅದರ ಶಬ್ದದಲ್ಲಿ ನಾವು ಕಂಡು ಹಿಡ್ಕೊತೀವಿ ಇಂಥ ಹುಲಿ ಅದು ಅಲ್ಲಿ ಹೋಗ್ಬಾರ್ದು. ಓಕೆ. ಈಗ ಒಂದು ಇದರ ತೀನಕ್ಕೆ ಅಂತ ಇರ್ತದೆ, ಯಾವ್ದಾದ್ರು ಇದ್ರೆ ಅದು ಸದ್ದು ಕೊಡ್ತದೆ ನಮ್ಗೆ. ಇಲ್ಲಿ ಏನೋ ಅದ ಅಂದ್ಬಿಟ್ಟು ಆ ಜಾಗನ ತಪ್ಪಿಸ್ಕೊಂಡು ಹೋಗ್ತೀವಿ. ಹಾಗಾಗಿ ನಾವೇನಾರು ಅವಕ್ಕೆ ತೀಡ್ಲ ಮಾಡಿದ್ರೆ ಅವು ನಮ್ಮ ಮೇಲೆ ಮಾಡ್ತಾವೆ. ಓಕೆ, ನಮ್ಮ ಪಡ್ಗೆ ನಾವಿದ್ರೆ ಅವ್ರ ಪಡ್ಗೆ ಅವು ಹೋಯ್ತವೆ. ಬಟ್ ಆನೆ ಮತ್ತು ಮನುಷ್ಯನ ಸಂಘರ್ಷ ಜಾಸ್ತಿ ಆಗ್ತದೆ ಇತ್ತೀಚಿನ ದಿನಗಳಲ್ಲಿ. ಅದು ಇಲ್ಲ ಆಯ್ತದ ಅಂದ್ರೆ ಅವಕ್ಕೆ ಏನು ಆಹಾರ ಪದಾರ್ಥ ಕಾಡಲ್ಲಿ ಸರಿಯಾಗಿ ಸಿಕ್ಕಲ್ವಲ್ಲ. ಒಂದು ತಡಸಲು ಮರ ಅಂತ ಬರ್ತದೆ, ಒಂದಿನ ಅದು ತಿಂತದ, ಇನ್ನೊಂದು ಮರದ ನಾರು ತಿಂತದ, ಅಂಥವೆಲ್ಲೂ ಈಗ ಸಿಕ್ಕೋದೇ ಇಲ್ಲ. ಹಂಗಾಗಿ ಅವು ಈಗ ನಾಡಿಗೆ ಬಂದು ಮನುಷ್ಯನಿಗೂ ಮತ್ತು ಆನೆಗಳಿಗೂ ಘರ್ಷಣೆ ಆಯ್ತದೆ. ಹಾಗಾಗಿ ಎಲ್ಲ ಸರ್ಕಾರ ಭಾಳ ಪ್ರಸ್ತುತವಾಗಿದೆ. ನಿಮಗೆ ಒಂದು ಸಣ್ಣ ಮಾಹಿತಿ ಕೊಡ್ತೀನಿ ನಿಮಗೆ. ಆದಿವಾಸಿಗಳು ಕಾಡಲ್ಲೇ ಉಳ್ಕೊಂಡ್ಬಿಡ್ತಾರೆ, ಅವರ ಆಹಾರ ಸರಪಳಿನ ನಾಶ ಮಾಡಬೇಕು ಅನ್ನೋ ಕೆಟ್ಟ ಉದ್ದೇಶದಿಂದ ನಮ್ಮ ನಾಗರಹೊಳೆ ಕಾಡಲ್ಲಿದ್ದಂಥ ಹಣ್ಣಿನ ಮರಗಳು, ಬೀಜ ಕೊಡ್ತದ ಮರಗಳು, ಹಲಸಿನ ಮರಗಳು, ನೇರಳೆ ಮರಗಳು, ತುಂಬ ಮರಗಳನ್ನು ತೆಗೆದುಬಿಟ್ಟಿದ್ದಾರೆ. ಇವರಿದ್ರೆ ಬದುಕ್ಬಿಡ್ತಾರೆ ಅಲ್ಲಿ ಅಂತೇಳಿ. ಇವ್ರು ಏನು ಬೇಕಿಲ್ವಲ್ಲ, ಒಲೆನೇ ಹೆಚ್ಚಕ್ಕಲ್ಲ, ಒಲೆನೇ ಹೆಚ್ಚೇ ಜೀವನ ಮಾಡೋಕ್ಕೆ ಗೊತ್ತುಂಟು ಅವ್ರಿಗೆ. ಓಕೆ, ಈಗ ಅವೆಲ್ಲವೂ ಪ್ರಾಣಿಗಳ ಆಹಾರ, ಮಂತಲ್ಲಿ ಇವೆಲ್ಲವೂ ಪ್ರಾಣಿಗಳ ಆಹಾರ. ನಾವು ಈಗ ನನಗೊಂದು 70 ಆಯಿತು ಸರ್, ನನಗೆ ಇನ್ನೂ ಕಣ್ಣು ಚೆನ್ನಾಗಿ ಕಾಣ್ತಾ ಹೋದ್ರೆ ಅದಕ್ಕೆ ಕಾರಣ ಏನಂದ್ರೆ ನಮ್ಮ ಆಹಾರ ಪದ್ಧತಿ ಒಂದು. ಇನ್ನೊಂದು ತಡಸಲು ಮರ ಅಂತ ಬರ್ತಿತ್ತು, ಅದರ ಒಳನಾರು ತಗೊಂಡು ಸ್ನಾನ ಮಾಡ್ತಿದ್ದೆವು. ಸರಿ, ಅದರ ಒಳನಾರು ತಗೊಂಡು ಅದಕ್ಕೆ ಈ ಬೆಳಿ ಕೂದಲು ಬರ್ತಿತ್ತಿಲ್ಲ, ಕಣ್ಣು ಬೇಕಾಗಿಲ್ಲ, ಎಷ್ಟೇ ವಯಸ್ಸಾದರೂ ಕಣ್ಣು ಚೆನ್ನಾಗಿ ಕಾಣ್ತಾವ. ಅವೆಲ್ಲ ತಪ್ಪೋಗ್ಬಿಟ್ರು ನಮ್ಮ ಪದ್ಧತಿಲಿ, ಆಹಾರ ಪದ್ಧತಿಲಿ. ಬಟ್ ಪ್ರಾಣಿಗಳನ್ನ ಮ್ಯಾನೇಜ್ ಮಾಡ್ತಾರೆ ಸರ್. ಯಾಕೆಂದರೆ ಇವರ ಸೌಂಡು, ಅವ್ರ ಸ್ಮೆಲ್ ಇವ್ರಿಗೆ ಗೊತ್ತಾಗ್ತದೆ, ಇವ್ರ ಸ್ಮೆಲ್ ಅವ್ರಿಗೆ ಗೊತ್ತಾಗ್ತದೆ. ಸೊ ಹಂಗಾಗಿ ಎಲ್ಲೋ ಒಂದು ಕಡೆ ಅದು ಈಗ ಅಂತಂದರೆ ಈ ಸ್ಮೆಲ್ ಕೇಳಿರಕ್ಕಲ್ಲ, ಅಲ್ಲಿ ಗಮನಿಸಿರಕ್ಕಲ್ಲ. ಇಲ್ಲಿ ಬಂದ ತಕ್ಷಣ ಈ ಸ್ಮೆಲ್ ಬಂದು ಏನೋ ಅಟ್ಯಾಕ್ ಆಗ್ತದೆ ಅಂತೇಳಿ ಅವು ವೈಲ್ಡ್ ಆಗ್ತವೆ. ಓಕೆ, ಸೊ ಈ ಸವಾಸದ ಯಾವಾಗಲೂ ಇರಬೇಕು, ಅದು ಸವಾಸ ಯಾವಾಗಲೂ ಇರಬೇಕಾಗ್ತದೆ. ಅಂದರೆ ನೀವು ಕೂಡ ನೀವು ಕಾಡಿನಲ್ಲಿ ಅಂದರೆ ಆದಿವಾಸಿಗಳು ಪ್ರಾಣಿಗಳಿಗೆ ಏನು ಅನ್ಸಿರುತ್ತೆ ಅಂದರೆ ನಮ್ಮ ಥರನೇ ಇವರು ಇಲ್ಲಿ ನಿವಾಸಿಗಳು, ಹೊರಗಡೆ ಬಂದವರಲ್ಲ, ನಮಗೆ ಥ್ರೆಟ್ ಅಲ್ಲ ಅಂತ ಅವ್ರ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇರುತ್ತೆ. ಈಗ ನೋಡಿ ಸರ್, ಒಂದು ಹಾವು ಏನು ಮೈಂಡ್ ಸೆಟ್ ಇದೆ ನಮ್ಮದು, ಹಾವು ಕಣ್ಣು ತಗೊಂಡು ಹೊಡೆದು ಹಾಕ್ಬಿಡ್ಬೇಕು ಅಂತ. ಯಾಕೆ ಹೊಡಿಬೇಕು ಅದನ್ನು? ಅದೇನು ಮಾಡ್ತದೆ ನಮಗೆ? ನಮ್ಮ ಹುಷಾರು ನಾವಿದ್ದರೆ ಪಾಪ ಅದೇನೋ ಆಹಾರಕ್ಕೆ ಕಪ್ಪಕ್ಕೆ ತಿನ್ನೋಕೆ ಬಂದಿರ್ತದೆ, ನಮ್ಮ ಕಡೆಗೆ ಬಂದಿರ್ತದೆ. ಅದು ಇಲ್ಲ, ನಾವು ಅದ್ರ ಪಾಡಿಗೆ ಅದು ಜೀವನ ಮಾಡಲಿ ಬಿಟ್ಬಿಟ್ರೆ ನಾವು ಅದೇ ಹುಡುಕಿ ಬಂದು ಕಡಿಯೋಕ್ಕೆ ಬರೋಲ್ಲ. ಬೇರೆ ಪ್ರಾಣಿಗಳು ಅಷ್ಟೇ, ಅವ್ರದ್ದು ಆಹಾರ ಸರಪಣಿ ಬೇರೆ ಇದೆ. ಸೊ ನಾವು ಅವಕ್ಕೆ ಅಡಚಣೆ ಮಾಡಿದರೆ ನಮ್ಗೆ ಹೆಂಗೆ ಮನುಷ್ಯನಿಗೆ ಸಿಟ್ಟು ಬರ್ತದೆ, ಅಪ್ಪ ಅಮ್ಮನಿಗೆ ನಾವು ಬೈಯೋ ತಿರುಗಿ ಹಂಗೆ ಅವು ನಮ್ಮ ತಿರುಗಿ ಬಿಡ್ತವೆ ಆ ಥರದಕ್ಕೆ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಹುಲಿನ ಜನರನ್ನು ಸಾಯಿಸಿದ್ದು ಮತ್ತು ಹುಲಿನ ಅಲ್ಲಿನ ಮೂಲ ನಿವಾಸಿಗಳು ಬುಡಕಟ್ಟು ನಮಗೆ ಗೊತ್ತಿದ್ದಂಗೆ ಸರ್, ಅಲ್ಲಿ ಹುಟ್ಟಿದ್ರ ಪ್ರಾಣಿ ಯಾವ ಮನುಷ್ಯನ ಮೇಲೆ ಬೀಳೋದಿಲ್ಲ, ಅಲ್ಲೇ ಹುಟ್ಟಬೇಕು, ಅಲ್ಲಿ ಹುಟ್ಟಿರೋ. ಇಲ್ಲಿ ಏನಂದ್ರೆ 2-3 ಥರದ ತಂತ್ರಗಾರಿಕೆ ಮಾಡೋದು ಸರ್ಕಾರ. ಒಂದು ಇಲ್ಲಿ ಜೂಗ್ನಲ್ಲಿ ಇರ್ತಾವಲ್ಲ, ಝೂನಲ್ಲಿ ಆ ಮನುಷ್ಯ ಮಾಂಸ ಮುಟ್ಟಿ ಹಾಕಿರ್ತಾನೆ ನಮ್ಮ ಬೆವರು, ಅದು ಮನುಷ್ಯನ ವಾಸನ ಅದ್ರ ರಗತ್ಗತವಾಗ ಅಂಟಿಸ್ಕೊಬಿಟ್ಟಿರ್ತದೆ ಸ್ಮೆಲ್ಲ. ಹಾಗೇನಾಯ್ತದೆ, ಇವರು ರೈತರು ಕಾಡಿಗೆ ಬರಬಾರ್ದು, ಎದುರಿಸ್ಬೇಕು, ಇವರು ಎದುರ್ಕೊಂಡು ಹೊಂಟೋಗ್ಬೇಕು ಅಂದ್ಬಿಟ್ಟು ಜೂನಲ್ಲಿದ್ದ ಈ
ಇವ ಹುಲಿ ಚಿರತೆಗಳನ್ನೆಲ್ಲ ಗೊತ್ತಾಗಬಾರ್ದಂತ ಅಂದು ಎಲ್ಲೆಲ್ಲಿ ಜನ ಅವರಲ್ಲಿ ಬಿಟ್ಬಿಡೋದು. ಆಗ ಇಲ್ಲಿ ಮನುಷ್ಯ ಮುಟ್ಟಿ ಹಾಕಿರ್ತಾನಲ್ಲ ಮಾಂಸಗಳ, ಆಗ ಇವು ಮನುಷ್ಯನ ಬೆವರು ಅವಕ್ಕೆ ಗೊತ್ತಾಯ್ತದ, ಆಗ ಅವು ಮನುಷ್ಯನ ಮೇಲೆ ಬೆಳೆದು ಅಲ್ಲಿ ಹುಟ್ಟಿ ಬೆಳೆದವು. ಮತ್ತು ಕಾಡಿನಲ್ಲಿ ನಾವು ಎಷ್ಟೋ ವರ್ಷಗಳಿಂದ ಇವೆಲ್ಲ ಕಾಡು ಪ್ರಾಣಿಗಳು ಯಾವತ್ತೂ ನಮ್ಮ ಮೇಲೆ ದಾಳಿ ಮಾಡಿಲ್ಲ. ಈಚೀಚೆಗೆ ಇವರು ಆ ಥರದ ಬಳಸೋಕ್ಕೆ ಶುರು ಮಾಡಿದ್ಮೇಲೆ ಅವು ಹಳ್ಳಿ ರೈತರ ಹಿಡ್ದವ, ನಮ್ಮ ಟ್ರೈಬಲ್ನ ಒಂದಿಬ್ಬರು ಹಿಡಿದು ತಿಂದಾಕ್ಬಿಡ್ತು. ಆಗ ಗೊತ್ತಾಯ್ತು ನಮಗೆ ಇದು ವಯಸ್ಸಾಯಿತು ಅಂದಮೇಲೆ ಅವು ಕಾಡಿಗೆ ತಗೊಬಂದುಬಿಟ್ಬಿಟ್ಟು ಮನುಷ್ಯನ ಮೇಲೆ ಬೆಳಂಗೆ ಮಾಡೋದು. ಹುಲಿ ಹಿಂಸೆ ಯಾಕೆ ಪಡೋದು ಅನ್ನೋದು ತೊರೆದ್ಬಿಟ್ಟು ತಾವೇ ಬರ್ತೀವಿ ಅನ್ಬೇಕು, ಆ ಥರ ಮಾಡಿಟ್ಟು. ಹುಲಿ ಕೊಂದರ ಚರಿತ್ರೆ ತಗೊಂಡ್ರೆ ಜಾಸ್ತಿ ಹುಲಿ ಕೊಂದವರು ಮಹಾರಾಜರುಗಳು, ಜಾಸ್ತಿ ಹುಲಿ ಕೊಂದವರು ಬ್ರಿಟಿಷ್ನವರು. ಎಲ್ಲರೂ ಆದಿವಾಸಿಗಳು ಹುಲಿ ಕೊಂಡರೋ ಚರಿತ್ರೆಗಳಿದೆ, ಸ್ಟೋರಿಗಳಿದ್ದಾವೆ. ಅದೊಂದು ಕೊಲ್ಲೋದೊಂದು ಹೆಮ್ಮೆ ಅಂತ ಮಾಡೋರು. ಹೌದು ನೋಡಿ ಹಿಂಗೆ ಅದೇನು ಅರ್ಥ ಇದು, ಹುಲಿ ಕೊಲ್ಲೋದು ಹೆಮ್ಮೆನಾ? ಅದೊಂದು ಫೋಟೋ ಹಾಕೊಳ್ಳೋದು, ಆಮೇಲೆ ಅದ್ರ ಮೇಲೆ ಕಾಲಿಟ್ಟು ನಿಂತ್ಕೊಳ್ಳೋದು, ಆಮೇಲೆ ಅದನ್ನ ಫೋಟೋಗಳು ಮಾಡ್ಕೊಂಡು ಮೈಸೂರು ಹುಲಿ ಅಂತ ಅದು ಒಂದು ಕಾಲಕ್ಕೆ ಆ ಥರದ್ದು ಒಂದಿತ್ತು. ಆಮೇಲೆ ಹುಲಿ ಅಂದ್ರೆ ಥ್ರೆಟ್ಟು, ಹುಲಿ ಆ ಥರದ್ದು ಒಂದಿತ್ತು. ಹಿಂಗಾಗಿ ಅದು ಮಾಡ್ತಿದ್ರೇನೋ ಗೊತ್ತಿಲ್ಲ ನನಗೆ. ಅಲ್ಲ, ಕೊಂದು ಹಾಕೋದೇ ಒಂದು ಕಾಯಿಲೆ ಆಗ್ಬಿಡುತ್ತಾಗ. ಹೌದು. ಬಟ್ ಆದಿವಾಸಿಗಳು ಮಾಡಿಲ್ಲ ಯಾವಲೂ ಅದನ್ನು. ಒಂದು ಚರಿತ್ರೆ ಸಿಗಲ್ಲ ನಿಮಗೆ, ಅಂದರೆ ಈ ಹುಲಿನ ಕೊಂದು ಹಾಕಿರೋ ಅಂತ ಹೇಳಿ ಅಂತ. ಒಂದು ಆನೆ ಕೊಂದಿರೋ ಚರಿತ್ರೆ ಇಲ್ಲ. ಅದು ಬೇರೆ ಬೇರೆ ಡೈನಮಿಕ್ಸ್ ಬೇರೆ ಇದೆ. ಬಟ್ ತಿನ್ನೋ ಕೊಂದಿದ್ದಾರೆ, ತಿನ್ನೋ ಪ್ರಾಣಿಗಳು ಕೊಂದಿದ್ದಾರೆ. ಅದೇ ಮೊಲ ಆಗ್ಬೋದು, ಅಥವಾ ಬೇರೆ ಈಗ ಅಥವಾ ಪ್ರಾಣಿಗಳು ಕೊಂದು ಹಾಕಿಬಿಟ್ರು ಮಾಂಸ ತಿಂದಿರೋದಾಗ್ಬೋದು. ಅದೇ ಕಸ್ಬು ಅಂತ ಮಾಡ್ಕೊಂಡು ಅವು ನಾಶ ಮಾಡೋಕೆ ಲೆಕ್ಕ ಅದು. ಅಂದರೆ ಗರ್ಭ ಧರಿಸಿರೋ ತಿನ್ನಬಾರ್ದು, ಮತ್ತು ಇನ್ನು ಯಂಗ್ ಅವನ್ನು ಕೊಂದಬಾರ್ದು. ಇದೆಲ್ಲ ಕಂಡೀಷನ್ಸ್ ಇದೆ ಅವ್ರಿಗೆ. ತಾಯಿನ ಕೊಲ್ಲಬಾರ್ದು, ಇದೆಲ್ಲ ಇದೆ. ಆಮೇಲೆ ಜೇನು ಕಸಿವಾಗಲೂ ಸರ್, ಯಾವ ಜೇನು ಭಾಗದಲ್ಲಿ ಮೊಟ್ಟೆ ಇಟ್ಟಿರೋ ಜಾಗನ ಮುಟ್ಟೋಂಗಿಲ್ಲ. ಆ ಮೊಟ್ಟೆಗೆ ಒಂದಷ್ಟು ಜೇನು ಬಿಡಬೇಕು, ಎಷ್ಟೇ ಜೇನು ತೆಗಿಬೇಕು, ಅದೊಂದು ಪ್ರಾಕ್ಟೀಸ್ ಇದೆ ಅವರಲ್ಲಿ. ಗೆಣಸು ತೆಗೆದ್ರು ಗೆಣಸು ಅಷ್ಟೇ ಅರ್ಧ ತಕೊಂಡು ಇನ್ನು ಅರ್ಧ ಬಿಟ್ಬಿಟ್ಟು ಮಣ್ಣು ಮುಚ್ಚ ಗೆಡ್ಡೆದ ತಕೊಂಡು ಮಣ್ಣು ಮುಚ್ಚಿಬಿಡೋದು, ಮುಂದುವರ್ಸ್ಬೇಕಲ್ಲ ಅಂತ. ಅದು ಪುನಃ ಮುಂದುವರ್ಸ ಬರ್ತದೆ. ಇಲ್ಲೇ ಎಷ್ಟೊಂದು ಸಿಗುತ್ತೆ ನೋಡಿ, ಎಷ್ಟೊಂದು ಇನ್ಫಾರ್ಮೇಶನ್, ಎಷ್ಟೊಂದು ನಾಲೆಜ್. ಇದನ್ನ ಜೇನು ಬೇರೆಯವರು ಪತ ಮಾಡೋಕ್ಕಾಗಲ್ಲ ಸರ್. ಇಲ್ಲಿ ಕುಸುಮ ಬಂದು ಮದುವೆ ಎತ್ಕೊಂಡು ಆರ್ತದಲ್ಲ, ಅದು ಆರಿದ ತಕ್ಷಣ ಇಲ್ಲೇ ಹೋಗಿ ಅದು ಗೂಡು ಕಟ್ಟದಂತ ಅದ್ರ ಜೊತೆಲೇ ಹೊಂಟೈತೀವಿ, ಹೋಗ್ಬಿಟ್ಟಿಲ್ಲ ಅದ ಅಂತ ತೆಗಿತೀವಿ. ಅದು ಅಂಥ ಸೂಕ್ಷ್ಮಗಳು ಬೇರೆಯವ್ರಿಗೂ ಬರಲ್ಲ. ಈ ಜ್ಞಾನನೂ ತುಂಬ ನಮ್ಮ ಪರಂಪರೆಯ ಮುಖ್ಯವಾದ ಜ್ಞಾನ ಅಂತೇಳಿ ಪರಿಗಣಿಸಬೇಕು ಆಳವರು. ಇನ್ನು ಒಂದಷ್ಟು ಪ್ರಶ್ನೆಗಳು ನಮಗೆ ಸಿಕ್ಕಿರುವಂಥದ್ದು ಏನಂದರೆ, ಇದು ಬೇರೆ ಪ್ರಶ್ನೆ. ಕಾಡಿಂದ ಹೊರಗಡೆ ಬಂದು ನಾವು ಲೌಕಿಕ ಬದುಕಿ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ